ಖುಷಿ ಸುದ್ದಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಖುಷಿ ಸುದ್ದಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕೊಡಿ ಸಾಕು, ಇದು ಕೊಡಪ್ಪ ಸಾಕು. ನಮ್ಮ ಕನಸೆಲ್ಲ ನೆನ್ಸಾಗ್ತಾ ಇದೆ ಸರ್. ಕನಸೆಲ್ಲ ನೆನ್ಸಾಗಬೇಕಂದ್ರೆ ನೀವು ನಾವು ನೀವೇನು ಹೇಳ್ತೀರಾ ಅದೇ ಸರ್. ಅದೆಲ್ಲ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಖುಷಿ ಸುದ್ದಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೋ ಒಂದು ಈ ಜಿಮ್ಖಾನ ಫುಟ್ಬಾಲ್ ಗ್ರೌಂಡ್ನ ಡೆವಲಪ್ ಮಾಡಬೇಕು ಅಂತ ಇಡೀ KGF ಜನತೆ ಏನು ಹೇಳ್ತಾಯಿದ್ರು, ಏನೋ ಒಂದು 15 ದಿನ ಹಿಂದೆ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಬೆಮೆಲ್ ಅವ್ರದ್ದು ಏನೋ ಒಂದು ಕನ್ಫ್ಯೂಷನ್ ಇತ್ತು, ಅದನ್ನು ಕ್ಲಿಯರ್ ಮಾಡಿಸಿ ಇವತ್ತು 15 ದಿನ ಹಿಂದೆ ಏನೋ ಒಂದು ಜಾಯಿಂಟ್ ಸೆಕ್ರೆಟರಿ ಮೈನ್ಸ್ ಅವರು ಆದೇಶ ಕೊಟ್ಟರು ಇಲ್ಲಿ OSDಗೆ ಮತ್ತು ಚೀಫ್ ಸೆಕ್ಯೂರಿಟಿ ಆಫೀಸರ್ಗೆ. 15 ದಿನ ಹಿಂದೆ ಬರೀ ಗಿಡಗಳು ಬೆಳೆದಿತ್ತು, ಇವಾಗೆಲ್ಲ ಕ್ಲಿಯರ್ ಮಾಡಿ ಒಂದು ನಿಟ್ಟಿನಲ್ಲಿ ಒಂದು ಸ್ಟೇಡಿಯಂ ಕಾಣಿಸ್ತಾ ಇದೆ. 29th ಏನೋ ಒಂದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇನೋ ಆ್ಯಂಟಿ ಡ್ರಗ್ ಕ್ಯಾಂಪೇನ್ ಮಾಡಬೇಕು ಅಂತ ಏನೋ ಅಂದಿದ್ದಾರೆ. ಅಷ್ಟೊತ್ತಿಗೆ ಇದನ್ನು ಸ್ಟೇಡಿಯಂ ರೆಡಿ ಮಾಡಿಕೊಟ್ಟು ಅವರೇನೋ ಒಂದು ಫುಟ್ಬಾಲ್ ಮ್ಯಾಚಸ್ ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ಎಲ್ಲ ಸಿದ್ಧವಾಗ್ತಾಯಿದೆ. ಅದು ಒಂದು 20 ದಿನ ಅಲ್ಲಿ ಇದನ್ನು ರೆಡಿ ಮಾಡಿಕೊಡಿ ಅಂತ OSD ಅವ್ರು ಹೇಳಿದ್ದೀನಿ. ಅದ್ರ ಜೊತೆ ಖೇಲೋ ಇಂಡಿಯಾ ಏನೋ ಒಂದು ಮೀಟಿಂಗ್ ನಡೀತಾ ಇತ್ತು ನಮ್ಮದು ಎಸ್ಟಿಮೇಟ್ಸ್ ಕಮಿಟಿಯಲ್ಲಿ. ಆವತ್ತು ಈ 4 ಸ್ಟೇಡಿಯಂ ಇದೆ KGFಲ್ಲಿ, ಅದನ್ನು ಯಾಕೆ ಡೆವಲಪ್ ಮಾಡಬಾರ್ದು ಅಂದಾಗ ಪ್ರದೀಪ್ ಅವ್ರನ್ನ ನೆಕ್ಸ್ಟ್ ದಿನವೇ ಮಾತಾಡಿ ಕಳಿಸಿ ಅಂತ ಹೇಳಿದ್ರು. ನಿನ್ನೆ ಮಧ್ಯಾಹ್ನ ನನಗೆ ಮಾಹಿತಿ ಬಂತು ಹಿಂಗೆ ಬರ್ತಾ ಇದ್ದಾರೆ ಅಂತ. ಇಷ್ಟು ಬೇಗ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ನಮಗೂ ಒಂಥರ ಖುಷಿ ಆಗ್ತಾಯಿದೆ ಮತ್ತು ಹೆಮ್ಮೆ ಆಗ್ತಾಯಿದೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ. ಏನಾದರೂ ಆಗಲಿ, ಯಾವುದು ವಿಚಾರ ಬಂದ್ರೂ ಕನ್ಫ್ಯೂಷನ್ ಆದ್ರೂ ಕೂತ್ಕೊಂಡು ಮಾತಾಡಿ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸು ಮತ್ತು ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸಿಂದ ಇಲ್ಲಿ ಒಂದು ಒಳ್ಳೆ ಸ್ಟೇಡಿಯಂ ಇದರಿಂದ ಮತ್ತು ಒಂದು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಮತ್ತು ಇನ್ನೂ ಒಂದು ಫುಟ್ಬಾಲ್ ಸ್ಟೇಡಿಯಂ ಇದೆ ಬಾಂಬೆ ಗ್ರೌಂಡ್ಸ್. ಈ ಮೂರನ್ನು ಡೆವಲಪ್ ಮಾಡೋಕ್ಕೆ ಮಾಡ್ತಾಯಿದ್ದೀವಿ. ಅದ್ರ ಜೊತೆ ಗಾಲ್ಫ್ದು ಏನಿದೆಯೋ ಕೋರ್ಸ್ ಅದನ್ನು ರೆಡಿ ಮಾಡಿಕೊಡಿ ಅಂತ ಹೇಳಿದ್ವಿ. ಈ 4 ಏನಾದರೂ ನಮ್ಮ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಜವಾಬ್ದಾರಿ ತೊಗೊಂಡು ಮಾಡಿದ್ರೆ ಇಲ್ಲಿ ಸ್ಪೋರ್ಟ್ಸ್ಗೆ ಒಂದು ಒಳ್ಳೆಯ ವಾತಾವರಣ ಇದೆ. KGFಲ್ಲಿ ಭಾಳ ಜನ ಫುಟ್ಬಾಲು ಮತ್ತು ಕ್ರಿಕೆಟ್ಟು, ಅದ್ರ ಜೊತೆ ಪಿಸ್ಟಲ್ ಶೂಟಿಂಗಲ್ಲಿ ಒಂದು 8 ಜನ ಏನೋ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಅದನ್ನು ಸ್ವಲ್ಪ ಮುಂದೆ ತೊಗೊಂಡೋಗಿ ಈ KGF ಭಾಗನ ಸ್ಪೋರ್ಟ್ಸ್ಗೆ ಡೆವಲಪ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಇದೆಲ್ಲ ಮಾಡ್ತಾಯಿದ್ದೀವಿ. ಅದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸಿಂದ ಆದ್ಯತೆ ಬರುತ್ತೆ ಅಂತ ಒಂದು ನಂಬಿಕೆ ಇದ್ದೀನಿ. ಇದೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಯಾರೋ ಕೋಲಾರ ಅವ್ರು ಕೇಳಿದ್ರು, KGF ದೂರ ಏನಿಲ್ಲ, ಕೋಲಾರಿಂದ ಇಲ್ಲಿ ಬಂದ್ರಪ್ಪ ಪರವಾಗಿಲ್ಲ, KGF ಡೆವಲಪ್ ಆಗಲಿ ಸ್ವಲ್ಪ, ಎಲ್ಲ ಬಿಟ್ಬಿಟ್ಟಿದ್ದೀವಿ KGFನ ಇಷ್ಟು ದಿನ, ಎಲ್ಲದಕ್ಕೂ ಆಲ್ ರಾಂಗ್ ರೀಸನ್ಸ್ KGF ಇಸ್ ಫೇಮಸ್, ಇದಕ್ಕಾಗಲಿ ಅಂತ ಹೇಳಿದ್ದೀನಿ. ಯಾಕಂದರೆ ಫೆಸಿಲಿಟಿ ಆಲ್ರೆಡಿ ಇಸ್ ದೇರ್. ಇದನ್ನು ನೀವು ಸ್ವಲ್ಪ ದುಡ್ಡು ಹಾಕಿ ಇದು ಮಾಡಿಬಿಟ್ರೆ ಹಾಂ, ಅದೇ ಓಪನ್ ಆದರೆ ಎಲ್ಲ ಕಡೆಯಿಂದ ಬರ್ತಾರೆ. ಇಂದಿರಾ ಗಾಂಧಿ ಅವಾಗ ಅಂಬೇಡ್ಕರ್ ಸ್ಟೇಡಿಯಂ ಅಂತ ಹೆಸರಿಟ್ಟು ಸ್ಟ್ಯಾಚ್ಯೂ ಇದೆ ಸರ್, ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದೆ ಸರ್, ಅಲ್ಲಿದೆ ಅದೇ Yes. The whole complex is 4 acres. Yeah, the surrounding. From Godil main road to 200 feet is nearly all road. As soon as this ground gets ready, 2 days So it is for general public or police? No, from police side, it's an awareness. No, what has happened now? One camp is going on. Tomorrow the camp. So only Participants, sir.
planned it. So, It is an awareness program from the police department. They want to involve the teams in KGF. Anti-drug ಅವೇರ್ನೆಸ್ ಎಸ್ ಸರ್ correct ಅಲ್ಲ? ಹೌದು ಸರ್. Even he was a football player. You tell sir. Sir, he is my colleague, sir. Totally has developed football, especially in KGF. We have done a lot of Tournaments and talent. KGF, sir. almost He had a permanent office also here. Bombay ground and many places we did football, cricket, and young selected few Yeah, and athletes from here we took them to Bangalore. Again, renewal ಎಷ್ಟು ಆನ್ಸೈಟಿ ಆಗಿದೆ ಅಂದ್ರೆ ಇದು ಗ್ರೌಂಡ್ ಓಪನ್ ಆಗಬೇಕು ಇಡೀ KGF From then everybody ಎಲ್ಲ was ಎಂಟರ್ ಬೆಂಗಳೂರಿಂದ ಇಲ್ಲಿಂದ ಹೋದವರು have emotion and sentiment. renew it, sir. Renew the whole spirit. This one ಬೇಡ ಆಫ್ ಮಾಡಿ. ಮೇಲೆ ಒಂದು ಮುಚ್ಚಿದ ಮೇಲೆ ಅವ್ನು ಸರಿಯಾದ ರೀತಿಯಲ್ಲಿ ಇದು ಮಾಡಿದರೆ ಇದೆಲ್ಲ ಇವತ್ತು ನಡೀತಾ ಇತ್ತು. ಆದರೆ ಎಷ್ಟೋ ಎಂ ಪಿಗಳು ಬಂದರು. ಆದರೆ ಮಲ್ಲೇಶ್ವರನವ್ರು ಬಂದು ಇವತ್ತು ಇಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅಂದರೆ ಅವರಿಗೆ ಯಾವತ್ತು ನಾವು ಚಿರಋಣಿಯಾಗಿರ್ತೇವೆ. ಈ ಸೇವ್ ಯುನೈಟೆಡ್ ಫ್ರಂಟ್ ಯಾವತ್ತು ಅವರಿಗೆ ಬೆನ್ನೆಲುಬಾಗಿ ನಿಲ್ತೀವಿ.